ಪ್ಯಾರಲಲ್ ಗವರ್ಮೆಂಟ್ ರನ್ ಮಾಡ್ತಾರೆ. ಈ ಸುಜಾತಾ ಭಟ್ ಇದ್ದಾರಲ್ಲ, ಈ ತಾಯಿ, ಈ ಅಜ್ಜಿಯನ್ನ ವೀರೇಂದ್ರ ಹೆಗಡೆಯವರ ತಮ್ಮ ರೇಪ್ ಮಾಡಿದ್ದಾರೆ ಅಂತ ನೆನ್ನೆ ಹೇಳ್ತಾರ್ರಿ. ನಾನು ಅಧಿಕೃತವಾಗಿ ತಗೊಂಡ್ ಬಂದಿದ್ದೀನಿ ಪರ್ಮಿಷನ್, ನಾನು ಅಯೋಗ್ಯ ಅಂತ ಓಪನ್ ಆಗಿ ಬಳಸ್ತೀನಿ. ಇಟ್ಸ್ ಅ ಪ್ಯಾರಲಲ್ ಗವರ್ನಮೆಂಟ್. ಮತ್ತೊಂದು ಗವರ್ನಮೆಂಟ್ ಅವರಿಗೆ ತಕ್ಕಂತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಾಕಿದ ದುಡ್ಡನ್ನು ಕೊಟ್ಟುಬಿಟ್ಟು ಬಡ್ಡಿ ಲಾಭ ತಾವು ಮಾಡ್ಕೊಳ್ಳೋದಲ್ಲ, ಅದರಲ್ಲಿ ಸ್ವತಃ ಬ್ಯಾಂಕ್ ಇನ್ವಾಲ್ವ್ ಆಗುತ್ತೆ. ಇಷ್ಟು ದಿನ ಅವ್ರು ಹಿಂದೂ ದೇವಸ್ಥಾನಕ್ಕೆ ಮಾಡುವಾಗ ಹಿಂದೂಗಳು ಅಂತ ಅನ್ನಿಸ್ಲಿಲ್ವಾ? ಪ್ಲಾನ್ಡ್ ಡೆಲಿಬರೇಟ್ ಅಟ್ಯಾಕ್ ಅಂತ ಇದಕ್ಕೋಸ್ಕರ ನಾನು ಕರಿತಾ ಇರೋದು. ಎಷ್ಟು ವ್ಯವಸ್ಥಿತವಾದ್ದು ಅಂತಂದ್ರೆ, ನಿನ್ನೆ ಗಿರೀಶ್ ಮಟ್ಟಣ್ಣ ಒಂದು ವಿಡಿಯೋ ಮಾಡಿದ್ದಾರೆ. ನಾನು ಅರುಣ್ ಶಾಮರ್ನ ಕೇಳ್ಕೊಳ್ಬೇಕು ಇದನ್ನ. ಆ ವಿಡಿಯೋದಲ್ಲಿ ನಿನ್ನೆ ಮಧ್ಯರಾತ್ರಿ ಪ್ರಾಬಬ್ಲಿ 12 ಗಂಟೆಗೆ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಈ ಸುಜಾತಾ ಭಟ್ ಇದ್ದಾರಲ್ಲ, ಈ ತಾಯಿ, ಈ ಅಜ್ಜಿಯನ್ನ ವೀರೇಂದ್ರ ಹೆಗಡೆಯವರ ತಮ್ಮ ರೇಪ್ ಮಾಡಿದ್ದಾರೆ ಅಂತ ನೆನ್ನೆ ಹೇಳ್ತಾರ್ರಿ. ನೆನ್ನೆಯ ವಿಡಿಯೋದಲ್ಲಿದೆ. ಅಂದ್ರೆ ಒಬ್ಬ ವ್ಯಕ್ತಿ ದಿನ ಬೆಳಗಾದ್ರೆ ಒಬ್ಬರ ಮೇಲೆ ಈಗ ಆರೋಪ ಮಾಡ್ತಾ ಇದ್ರೆ ಯಾಕೆ ಸಮಾಜ ಸೈಲೆಂಟ್ ಆಗಿದೆ? ಯಾಕೆ ವ್ಯವಸ್ಥೆ ಸೈಲೆಂಟ್ ಆಗಿದೆ? ಯಾಕೆ ಪೊಲೀಸ್ ವ್ಯವಸ್ಥೆ ಸುಮ್ಮನೆ ಕೂತಿದೆ? ಯಾಕೆ ಅವನನ್ನ ಮನೆಯಿಂದ ಎತ್ಕೊಂಡು ಬರೋದಿಲ್ಲ? ನಾನು ಈ ದೇಶದ ಒಬ್ಬ ವ್ಯಕ್ತಿಯನ್ನ, ಒಂದು ಪ್ರಭಾವಿ ಜಾಗದಲ್ಲಿರುವ ವ್ಯಕ್ತಿಯನ್ನ ನನ್ನ ಭಾಷಣದ ನಡುವೆ ಅಯೋಗ್ಯ ಎನ್ನುವ ಪದ ಬಳಸಿದ್ದಕ್ಕೋಸ್ಕರ ಅಟ್ರಾಸಿಟಿ ಕೇಸ್ ಹಾಕಿ ನಾನು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಅಲ್ಲಿ ಫೈಟ್ ಮಾಡಿ ಗೆದ್ದು ಬರಬೇಕಾಯ್ತು. ಥ್ಯಾಂಕ್ಸ್ ಟು ಅರುಣ್ ಶಾಮ್ರ ಪ್ರಭಾವದಿಂದಾಗಿ ಆ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ನಿಂದಾಗಿ ನನಗೆ ಜಡ್ಜ್ ಹೇಳಿ ಕಳಿಸಿದ್ದಾರೆ, ಈಗ ಅಯೋಗ್ಯ ಅನ್ನೋ ಪದವನ್ನು ಓಪನ್ ಆಗಿ ಬಳಸಬಹುದು ನೀನು ಅಂತ. ನಾನು ಅಧಿಕೃತವಾಗಿ ತಗೊಂಡ್ ಬಂದಿದ್ದೀನಿ ಪರ್ಮಿಷನ್, ನಾನು ಅಯೋಗ್ಯ ಅಂತ ಓಪನ್ ಆಗಿ ಬಳಸ್ತೀನಿ. ಈಗ ಜಡ್ಜ್ಮೆಂಟ್ ಇದೆ ನನ್ನ ಪರವಾಗಿ. ಒಂದು ಅಯೋಗ್ಯ ಅನ್ನೋ ಪದಕ್ಕೆ ನನ್ನ ಮೇಲೆ FIR ಹಾಕಿ ನನ್ನ ಕೋರ್ಟಿನವರೆಗೂ ಎಳ್ಕೊಂಡು ಹೋಗಬಹುದಾಗಿರುವ ನೀವು ದಿನ ಬೆಳಗಾದ್ರೆ ಗೌರವಾನ್ವಿತ ಒಬ್ಬ ವ್ಯಕ್ತಿಯ ಬಗ್ಗೆ ಈ ತರದ ಪದಗಳನ್ನು ಬಳಸುವವನನ್ನ ನೋಡ್ಕೊಂಡು ಕೂತಿದ್ದೀರಾ ಅಂತ ಏನ್ರಿ ಹೇಳಿ? ಮಿತ್ರ, ಯಾವತ್ತಾದ್ರೂ ಬೇಸರ ಅನ್ನಿಸ್ಲಿಲ್ವಾ? ನಾನು ಸುಮ್ಮನೆ ನಿಮ್ಗೊಂದು 2 ಸಂಗತಿ ಹಂಚ್ಕೊಳ್ತೀನಿ. ನನಗೆ ಯಾಕೆ ತುಂಬಾ ನೋವಾಗುತ್ತೆ ಅಂತ, ವೀರೇಂದ್ರ ಹೆಗಡೆ ಅವರು ಪಟ್ಟಕ್ಕೆ ಬಂದು 55 ವರ್ಷ ಆಯ್ತು. 55 ಇಯರ್ಸ್. 55 ವರ್ಷದಲ್ಲಿ ಒಂದೇ ಒಂದು ದಿನವೂ ಕೂಡ ಅವರು ತನ್ನ ಸ್ವಂತದ ಬಗ್ಗೆ ಯೋಚನೆ ಮಾಡಿದ್ದಾರಾ ಅಂತ ನನಗೆ ಅನುಮಾನ ಇದೆ. ವೀರೇಂದ್ರ ಹೆಗಡೆ ಅವರ ಮನೆ ಇದೆಯಲ್ಲ, ಅದನ್ನು ಗುತ್ತು ಅಂತ ಕರೀತಾರೆ. ಅಲ್ಲೊಂದು ಪೀಠದ ಮೇಲೆ ಕೂತಿರ್ತಾರೆ ಅವರು ಪೀಠದ ಮೇಲೆ ಕೂತಿರುವಂತ ಆ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ಜನ ಬರ್ತಾರೆ. ಬಹಳ ಜನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಇನ್ನೂ ಕೆಲವರು ದಿನಕ್ಕೊಂದು ಪ್ರಾಬ್ಲಮ್ ತೆಗೆದುಕೊಂಡು ಬರ್ತಾರೆ. ಪ್ರಾಬ್ಲಮ್ಗಳು ಹೆಂಗಿರ್ತವೆ ಅಂತಂದ್ರೆ, ವೀರೇಂದ್ರ ಹೆಗಡೆ ಅವರು ಅನೇಕ ಪ್ರಾಬ್ಲಮ್ಗಳನ್ನ ಅಚ್ಚರಿಯಿಂದ ಕೇಳ್ತಾರೆ. ಕೇಳಿದ ನಂತರ ಆ ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ತಾರೆ. ಆ ಪ್ರಾಬ್ಲಮ್ಗಳ ಬಗ್ಗೆ ಆಲೋಚನೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು ಅಂತ ಹಠ ಹಿಡಿದು ಪ್ರಯತ್ನ ಪಡ್ತಾರೆ. ನಾನು ಮೊನ್ನೆ ತಾನೇ SDM ಧಾರವಾಡಕ್ಕೆ ಹೋಗಿದ್ದೆ. ಆ ಧಾರವಾಡದಲ್ಲಿರುವಂಥ ಆ ಕಾಲೇಜಿನ ಡೀನ್ ನನಗೆ ಹೇಳಿದರು, ಒಂದಿನ ವೀರೇಂದ್ರ ಹೆಗಡೆ ಅವರು ಕರೆದು ಕೇಳಿದ್ರಂತೆ, ಈ ಮಕ್ಕಳು ನನ್ನನ್ನು ನೋಡ್ಲಿಕ್ಕೆ ಬರ್ತಾರಲ್ಲ, ಕೆಲವು ಮಕ್ಕಳಿಗೆ ತುಟಿ ಸೀಳ್ಬಿಟ್ಟಿರುತ್ತೆ, ಅವ್ರ ನಗುನೇ ಹೊರಟೋಗ್ಬಿಡತ್ತೆ, ಆ ನಗುನ ವಾಪಸ್ ತರ್ಲಿಕ್ಕೆ ಆಗಲ್ವಾ ನಾವು? ಅವ್ರು ಹೇಳಿದ್ರು, ತರಬಹುದು, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೋದು ಸರ್. ಎಷ್ಟು ಖರ್ಚಾಗತ್ತೆ? 30,000 ರೂಪಾಯಿ ಒಬ್ಬರ ಮಗುಗೆ ಮಾಡ್ಲಿಕ್ಕೆ ಖರ್ಚಾಗತ್ತೆ. ತಕ್ಷಣ ವೀರೇಂದ್ರ ಹೆಗಡೆ ಅವ್ರು ಏನ್ ಮಾಡಿದ್ರಂತೆ ಗೊತ್ತಾ? ನಾನು ನೀವು ಧರ್ಮಸ್ಥಳದ ಹುಂಡಿಗೆ ಹಣ ಹಾಕ್ತೀವಲ್ಲ, ಆ ಹಣವನ್ನ ಬಳಸಿಕೊಂಡು 30,000 ರೂಪಾಯಿ ಇನ್ ಮುಂದೆ ಯಾವ ಮಗುವಿನ ಹತ್ರನೂ ತೆಗೆದುಕೊಳ್ಳೋದು ಬೇಡ, ಮತ್ತು ಆ ಮಗುವನ್ನ ದೂರದಿಂದ ಕರ್ಕೊಂಡು ಬರ್ಲಿಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಬಸ್ ಚಾರ್ಜ್ ಅನ್ನು ಕೈಯಲ್ಲಿ ಕೊಟ್ಟು ತಂದೆ ತಾಯಿಯಂದರಿಗೆ ಮಗುವಿನ ಔಷಧಿಯ ಖರ್ಚನ್ನು ನಾವೇ ಹೊತ್ತು ಸ್ಮೈಲ್ ಅ ಚೈಲ್ಡ್ ಅಂತ ನಾವು ಒಂದು ಪ್ರೋಗ್ರಾಮ್ ಶುರು ಮಾಡೋಣ ಅಂತ ಪ್ರೋಗ್ರಾಮ್ ಶುರು ಮಾಡಿದ್ರಂತೆ. ಚಪ್ಪಾಳೆ ಬಹಳ ಬೇಗ ಹೊಡೆದ್ರಿ, ನೀವು ಇನ್ನೊಂದು ಚಪ್ಪಾಳೆ ಹೊಡಿತೀರಾ ಈಗ. ಯಾಕೆ ಗೊತ್ತಾ? ಇದುವರೆಗೂ 30,000 ಮಕ್ಕಳ ಮುಖದಲ್ಲಿ ನಗು ತರಲಿಕ್ಕಾಗಿದೆ ಅಂತ. ಸ್ವಾಮೀಜಿ, 30,000 ಒಂದೆರಡಲ್ಲ ಮಿತ್ರ. ಇಟ್ಸ್ ಅ ಪ್ಯಾರಲಲ್ ಗವರ್ನಮೆಂಟ್. ಮತ್ತೊಂದು ಗವರ್ನಮೆಂಟ್ ಅವರಿಗೆ ತಕ್ಕಂತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳಿಗೆ ಸರಿಯಾದ ಎಂಪವರ್ಮೆಂಟ್ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿದ್ರು. ಎಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ ಗೊತ್ತಾ? 6.5 ಲಕ್ಷ. ಈ ರಾಜ್ಯದ ಅತ್ಯಂತ ದೊಡ್ಡ ಸಂಘಟನೆ ಅವ್ರದ್ದು. ಆ ದೃಷ್ಟಿಯಿಂದ ನೋಡೋದಾದ್ರೆ 6.5 ಲಕ್ಷ ಪರಿವಾರಗಳು, ಹೆಚ್ಚು ಕಡಿಮೆ 55 ಲಕ್ಷ ಜನ ಇದರ ಸದಸ್ಯರು, 55 ಲಕ್ಷ ಪರಿವಾರಗಳು. ಅವ್ರಿಗೆ ಕೊಟ್ಟಿರೋ ಸಾಲ ಎಷ್ಟು ಗೊತ್ತಾ? ನಾನು ಬೇರೆ ಕಡೆ ಹೇಳಿದ್ರೆ ಇದು ಅರ್ಥ ಆಗೋದಿಲ್ಲ, ಬೆಂಗಳೂರಿನವರೆಗೆ ಅರ್ಥ ಆಗುತ್ತೆ.
ಸಾಲ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 5,000 ಕೋಟಿ, 10,000 ಕೋಟಿ, 20,000 ಕೋಟಿ, 50,000 ಕೋಟಿ ಅಲ್ಲ. ಬ್ಯಾಂಕಿನ ಎಕ್ಸ್ಟೆಂಡೆಡ್ ಆರ್ಮ್ ಆಗಿ 1.25 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಬ್ಯಾಂಕಿನ ಮೂಲಕ ಜನರಿಗೆ ಕೊಡಿಸಿದ್ದಾರ್ರೀ. ಯಾವ ಹಳ್ಳಿಯ ಜನಕ್ಕೆ ಬ್ಯಾಂಕಿನ ಹತ್ರ ಹೋಗಿ ಸಾಲ ತೆಗೆದುಕೊಳ್ಳುವ ಕೆಪಾಸಿಟಿ ಇರಲಿಲ್ವೋ, ವೀರೇಂದ್ರ ಹೆಗಡೆಯವರು ಆ ಜನರ ಸಾಲಕ್ಕೆ ಶ್ಯೂರಿಟಿಯಾಗಿ ಧರ್ಮಸ್ಥಳದ ಮಂಜುನಾಥನನ್ನ ನಿಲ್ಲಿಸಿ ಇವನ ಮೂಲಕ ಸಾಲ ವಾಪಸ್ ಕೊಡಿಸೋ ಜವಾಬ್ದಾರಿ ನಮ್ಮದ್ದು, ಅವ್ರಿಗೆ ಸಾಲ ಕೊಡಿ ಅಂತ 1.25 ಲಕ್ಷ ಕೋಟಿ ರೂಪಾಯಿ ಸಾಲ ಕೊಡಿಸಿದ್ರಲ್ಲ. ಏನ್ ಮಾತಾಡ್ತೀವ್ರಿ ನಾವು? ಯಾವುದೋ ಹೆಣ್ಣು ಮಗಳು ತನ್ನ ಮಗನನ್ನು ಓದಿಸ್ಲಿಕ್ಕೆ, ತನ್ನ ಮಗನಿಗೆ ಬಿಸ್ನೆಸ್ ಹಾಕೊಡ್ಲಿಕ್ಕೆ, ತನ್ನ ಮನೆಗೆ ಪೇಂಟ್ ಮಾಡಲಿಕ್ಕೆ, ತನ್ನ ಮನೆಗೆ ಒಂದು ಟಿವಿ ತರಲಿಕ್ಕೆ ಸಾಲ ಬೇಕು ಅಂತ ಕೇಳಿದಾಗ ಧರ್ಮಸ್ಥಳ ಸಂಸ್ಥೆ ಸಾಲ ಕೊಟ್ಟು ಅವರಿಂದ ನೀಟಾಗಿ ಅದು ರಿಕವರಿ ಮಾಡುವಂತ ಪ್ರಯತ್ನ ಮಾಡುತ್ತಲ್ಲ, ಇದನ್ನ ಲೇವಾದೇವಿ ವ್ಯವಹಾರ ಅಂತ ಕರೆಯೋರ್ನ ಏನ್ ಹೇಳಬೇಕ್ರಿ? ಮತ್ತು ತಮ್ಮ ದುಡ್ಡಲ್ಲಿ ಕೊಡೋದಲ್ಲ, ಅವರು ಹುಂಡಿಗೆ ಹಾಕಿದ ದುಡ್ಡನ್ನು ಕೊಟ್ಟುಬಿಟ್ಟು ಬಡ್ಡಿ ಲಾಭ ತಾವು ಮಾಡ್ಕೊಳ್ಳೋದಲ್ಲ. ಅದರಲ್ಲಿ ಸ್ವತಃ ಬ್ಯಾಂಕ್ ಇನ್ವಾಲ್ವ್ ಆಗುತ್ತೆ. ಬ್ಯಾಂಕ್ನವ್ರು ಬರ್ತಾರೆ, ಅವ್ರು ಸಾಲ ಕೊಡ್ತಾರೆ, ಬಡ್ಡಿನವ್ರು ತೆಗೆದುಕೊಂಡು ಹೋಗ್ತಾರೆ. ಇದರ ಮ್ಯಾನೇಜ್ಮೆಂಟ್ಗೆ ಅಂತ ಇಫ್ ಐ ಆಮ್ ನಾಟ್ ರಾಂಗ್ 1-1.5% ಇವ್ರಿಗೆ ಕೊಡ್ತಾರೆ. ಅದರಲ್ಲಿ ಇಡೀ ಸಂಸ್ಥೆಯನ್ನು ನಡೆಸ್ತಾರೆ ಅವರು. ಐ ಹ್ಯಾವ್ ದ ಪ್ರೂಫ್. ಬನ್ನಿ ಯಾರಾದ್ರೂ ಮಾತಾಡ್ಲಿಕ್ಕೆ. ಪ್ಯಾರಲಲ್ ಗವರ್ಮೆಂಟ್ ರನ್ ಮಾಡ್ತಾರೆ. ಕಳೆದ 15 ವರ್ಷಗಳಲ್ಲಿ, 10 ವರ್ಷಗಳಲ್ಲಿ, 2015ರಿಂದ 2025 10 ವರ್ಷಗಳಲ್ಲಿ 12,000 ಮಂದಿರಗಳಿಗೆ 175 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. 175 crores. ಜೈನ್ರ ಕಳೆದ 10 ವರ್ಷಗಳಲ್ಲಿ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಹೆಚ್ಚು ಕಡಿಮೆ 700 ಪೂರ್ಣ ಡಿಲಾಪಿಡೇಟೆಡ್ ಕಂಡೀಷನ್ ಅಲ್ಲಿದ್ದ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡಿ ಪುನರ್ ನಿರ್ಮಾಣ ಮಾಡಿದ್ದಾರೆ. ಜೈನ್ರ ಈಗ ಜೈನ್ರ ನಿಮಗೆ ಇಷ್ಟು ದಿನ ಅವ್ರು ಹಿಂದೂ ದೇವಸ್ಥಾನಕ್ಕೆ ಮಾಡುವಾಗ ಹಿಂದೂಗಳು ಅಂತ ಅನ್ನಿಸ್ಲಿಲ್ವಾ? ಈ ನಾಡಿನ ಮಕ್ಕಳಿಗೆ 70,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅಂತಂದ್ರೆ ತಪ್ಪಾಗುತ್ತೆ, ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಕೊಡ್ತಾರೆ. 50 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಚಾಚು ತಪ್ಪದೆ ತಲುಪುವಂತೆ ಮಾಡ್ತಾರಲ್ಲ, ಸಾಮಾನ್ಯರೇನ್ರಿ ಅದು? ಮಿತ್ರ, ಈ 1 ವರ್ಷದಲ್ಲಿ ಕಳೆದ ಅಕಾಡೆಮಿಕ್ ಇಯರ್ ನಲ್ಲಿ 1,030 ಶಿಕ್ಷಕರನ್ನ ರಿಕ್ರೂಟ್ ಮಾಡಿಕೊಂಡು ಎಲ್ಲೆಲ್ಲಿ ಶಿಕ್ಷಕರಿಲ್ವೋ ಅಲ್ಲೆಲ್ಲ ಶಿಕ್ಷಕರನ್ನ ಒದಗಿಸಿ ಕೊಟ್ಟಿರೋದು ಧರ್ಮಸ್ಥಳ ಸಂಸ್ಥೆ. ಬೆಂಗಳೂರಿನವರಿಗೆ ಕೆರೆಗಳು ಅಂದ್ರೆ ಏನು ಅರ್ಥ ಆಗಲಿಕ್ಕಿಲ್ಲ. ಇಡೀ ರಾಜ್ಯದಲ್ಲಿ 1,030 ಕೆರೆಗಳನ್ನ ಪುನರುಜ್ಜೀವನಗೊಳಿಸಿ ಆ ಕೆರೆಗಳಿಂದ ಹೂಳೆತ್ತಿ ಅಲ್ಲಿ ಮಧ್ಯದಲ್ಲಿ ಯಾವಾಗಲೂ ನೀರು ಆರದಂತೆ ಮಾಡಿ ಅಲ್ಲಿ ಮೀನುಗಳು ಉಳಿಯೋದಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಟ್ಟ ಅದ್ಭುತವಾದ ವ್ಯಕ್ತಿ ರೀ ಆತ. ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ, ಒಂದು ಸಾಮಾನ್ಯ ಜೀವದ ಬಗ್ಗೆ ಇಷ್ಟು ಆಲೋಚನೆ ಮಾಡೋ ವ್ಯಕ್ತಿ ಯಾವುದೋ ಹೆಣ್ಣು ಮಗಳನ್ನ ತನ್ನ ಕೋಣೆಗೆ ಕಳಿಸ್ಕೊಂಡು, ಸಾರಿ ನಂಗೆ ಹೇಳಬೇಕಾದ್ರೆ ಬಹಳ ಬೇಜಾರಾಗುತ್ತೆ ಸ್ವಾಮೀಜಿ, ಬಟ್ ನಂಗೆ ಅನಿವಾರ್ಯ, ಯಾಕಂದ್ರೆ ನೀವು ಕೇಳಿಬಿಟ್ಟಿದ್ದೀರಾ ಅದನ್ನ. ಹೆಣ್ಣು ಮಗಳನ್ನ ತನ್ನ ಮನೆಗೆ ಕರೆಸ್ಕೊಂಡು ರೇಪ್ ಮಾಡಿ ಪೊಲೀಸರನ್ನ ಕರೆಸಿ ಆ ಸತ್ತೋಗಿರೋ ಶವವನ್ನ ಈ ಮಾಸ್ಕ್ ಮ್ಯಾನ್ ಮೂಲಕ ಕರ್ಕೊಂಡು ಹೋಗಿ ದಫನ್ ಮಾಡು ಅಂತ ಹೇಳ್ತಾರೆ ಅಂತ ನಾವು ನಂಬಿದ್ವಲ್ರಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.